ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಸ್ನೇಹಿತರೆ, ಆನ್ ಪ್ಯಾಸಿವ್ನ 360 ವೆಬಿನಾರ್ ನಿನ್ನೆ ನಡೆದಂಥ ವೆಬಿನಾರ್ನಲ್ಲಿ ಎಸ್ ಸರ್ ಬಂದಿದ್ದರು. ಅನಂತರ ಸಾಕಷ್ಟು ಜನ ಲೀಡರ್ಸ್ಗಳು ಕೂಡ ಈ ನಿನ್ನೆ ಮೀಟಿಂಗ್ನಲ್ಲಿ ಇದ್ದರು. ಆ್ಯಸ್ ಯೂಸ್ವಲ್ ನಿನ್ನೆನೂ ಕೂಡ ಅಂಥ ಏನು ಅಪ್ಡೇಟ್ಸ್ ಇರಲಿಲ್ಲ. ಬಟ್ ಭಾಳ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಎಸ್ ಸರ್ ಅಲ್ಲಿ ತಮ್ಮ ಅನಿಸಿಕೆಗಳನ್ನ ಅಂದರೆ ಡಿಸ್ಕಷನನ್ನು ಮಾಡ್ತಾಯಿದ್ರು. ಫ್ರೆಂಡ್ಸ್, ನೀವು ಅಂದ್ಕೋಬೋದು ಯಾವಾಗಲೂ ಏನು ಅಪ್ಡೇಟ್ಸ್ ಇರಲ್ಲ, ಪ್ರತಿದಿನ ಪ್ರತಿ ವಾರ ಮೀಟಿಂಗ್ ಒಂದು ಮಾಡ್ತೀರಿ. ಭಾಳಷ್ಟು ಜನ ಮಾತಾಡ್ತಾರೆ, ನಮಗೆ ಮೆಸೇಜ್ಗಳನ್ನ ಮಾಡ್ತಾರೆ, ಏನು ಸರ್ ಗುಡ್ ನ್ಯೂಸ್ ಇಲ್ಲ, ಏನಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಯಾವುದೇ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹಲವಾರು ವಿಘ್ನಗಳು ಎದುರಾಗೋದು ಸಹಜ, ನಿಮಗೆಲ್ರಿಗೂ ಗೊತ್ತಿದೆ. ಒಳ್ಳೆ ಕೆಲಸ ಮಾಡುವಾಗ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ಥರ ಆನ್ ಪ್ಯಾಸಿವ್ನಲ್ಲಿ ಆ್ಯಸ್ ಸರ್ಗೂ ಕೂಡ ಅದೇ ಥರ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗಿದೆ. ಇವಾಗ ನಮಗೆ ವರ್ಸ್ಟ್ ಟೈಮ್ ಅಂತ ತಿಳ್ಕೊಬೋದು. ಯಾಕೆಂದರೆ ಕೆಟ್ಟ ಜನರು ಯಾವಾಗಲೂ ಕೆಟ್ಟದನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಆನ್ ಪ್ಯಾಸಿವ್ನಲ್ಲೂ ಕೂಡ ಯಾವಾಗಲೂ ಕಂಪನಿಗೆ ಏನು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅದೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡೆ, ಅಕಾರ್ಡಿಂಗ್ ಟು ದ ಪ್ಲ್ಯಾನಿಂಗ್ ಅಂತಲೇ ಹೇಳ್ಬೋದು. ಅದೇ ಥರ ನಡೀತಾ ಇದೆ. ಕಂಪ್ನಿಗೆ ಲಾಸ್ ಮಾಡಲಿಕ್ಕೆ, ಕಂಪ್ನಿನ ಕೆಳಗೆ ಬೀಳಿಸ್ಲಿಕ್ಕೆ ಎಲ್ಲ ರೀತಿಯಿಂದ ಪ್ಲ್ಯಾನನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಏನು ನಾವು ಇಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ, ನಾವು ಏನು ಅಚೀವ್ ಮಾಡ್ತಾಯಿದ್ದೀವಿ ಅದನ್ನು ಕೆಡಿಸ್ಲಿಕ್ಕೆ ಕೆಲವು ಇರ್ತಾವಲ್ಲ ದುಷ್ಟಶಕ್ತಿಗಳು, ಆ ದುಷ್ಟಶಕ್ತಿಗಳು ಏನು ಮಾಡ್ತಾಯಿದ್ದಾವೆ, ಪ್ರಯತ್ನ ಮಾಡ್ತಾಯಿದ್ದಾವೆ. ಇದರಿಂದ ನಮ್ಮ ಮನೋಬಲ ಹೆಚ್ಚಾಗುತ್ತೆ. ಬಿಟ್ಟರೆ ನಾವು ಇನ್ನೂ ಸಕ್ಸಸ್ ಆಗಲಿಕ್ಕೆ, ಇನ್ನೂ ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ನಾವು ಅದು ಎಕ್ಸೈಟ್ಮೆಂಟ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಮಾಡ್ತಿರೋದು ಯಾಕಂದರೆ ಬಹಳ ದೊಡ್ಡ ಕೆಲಸ. ಇಲ್ಲಿ ಏನೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಹೆಜ್ಜೆನ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ. ಅದು ಆ್ಯಸ್ ಸರ್ ಅದನ್ನು ಭಾಳ ಡಿಟರ್ಮೈಂಡ್ ಆಗಿ ಅದನ್ನು ಮಾಡ್ತಾಯಿದ್ದಾರೆ. ಸೊ ಯಾಕೆಂದರೆ ನಾವು ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಹ್ಯುಮ್ಯಾನಿಟಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಯಾರು ಏನೇ ಮಾಡಿದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಪದೇ ಪದೇ ನಮ್ಮ ಮೇಲೆ ಅಟ್ಯಾಕ್ಗಳು ಆಗ್ತಾನೇ ಇದ್ದಾವೆ, ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಅದರಿಂದ ನಮಗೆ ಏನೂ ವ್ಯತ್ಯಾಸ ಇಲ್ಲ. ಆ್ಯಸ್ ಸರ್ ಭಾಳ ಕೂಲಾಗಿ, ಅಂದರೆ ಎಷ್ಟು ಅಂದರೆ ಒಂದು ಎಕ್ಸೈಟ್ಮೆಂಟಲ್ಲಿ ಅವರು ಭಾಳ ಕೂಲಾಗಿ ಅಂದರೆ ಚಂದ ರೀತಿಯಿಂದಲೇ ಮಾತಾಡ್ತಾಯಿದ್ರು ನಿನ್ನೆ ವೆಬಿನಾರ್ನಲ್ಲಿ ಅವರು. ನಾವು ಯಾಕೆಂದರೆ ನಾವು ನಮ್ಗೆ ಏನೇ ವ್ಯತ್ಯಾಸ ಬೀಳಲ್ಲ. ಇದರಿಂದ ನಾವು ಯಾರು ಏನೇ ತೊಂದರೆ ಕೊಟ್ಟರು ಕೂಡ ನಮಗೆ ವ್ಯತ್ಯಾಸ ಬೀಳಲ್ಲ. ಯಾಕಂದರೆ ನಮ್ಮ ಆ್ಯಟಿಟ್ಯೂಡ್ ಏನಿದೆ, ನಮ್ಮ ನಡವಳಿಕೆ ಏನಿದೆ ಅದು ಸರಿ ಇದೆ. ಮತ್ತು ನಾವು ಸತ್ಯದ ಪರವಾಗಿದ್ದೀವಿ, ನಮ್ಮ ಜೊತೆಗೆ ದೇವರಿದ್ದಾನೆ ಅನ್ನೋ ವಿಚಾರನ ಮಾತಾಡ್ತಾಯಿದ್ರು. ನಾವು ಸತ್ಯದ ದಾರಿಯಲ್ಲಿ ನಡೀತಿರಬೇಕಾದ್ರೆ ನಮ್ಗೆ ಏನೇ ಹರ್ಡಲ್ಸ್ ಬಂದರೂ ಕೂಡ ನಾವು ಅದನ್ನು ದಾಟಿ ಮುಂದಕ್ಕೆ ಹೋಗ್ತೀವಿ. ನಮ್ಮ ಗುರಿ ಏನಿದೆ ಅದನ್ನು ನಾವು ರೀಚ್ ಮಾಡೇ ಮಾಡ್ತೀವಿ. ಇದೆಲ್ಲ ಏನು ಹೀಟ್ ಈಗೇನು ಫೇಸ್ ಮಾಡ್ತಾಯಿದ್ದೀವಿ, ಈ ಟರ್ಬುಲೆನ್ಸನ್ನು ಏನು ಮಾಡ್ತಾಯಿದ್ದೀವಿ, ಈ ಹೀಟ್ ನನಗೆ ಭಾಳ ಲೈಕ್ ಆಗುತ್ತೆ, ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ಯಾಕಂದರೆ ಎಸ್ ಸರ್ ಹೇಳ್ತಾಯಿದ್ರು, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟು ಅವರು ಹೇಳಿದರು. ಏನು, ಒಂದು ರೆಸ್ಟೋರೆಂಟಿಗೆ ನಾವು ಹೋಗ್ತೀವಿ. ಆ ರೆಸ್ಟೋರೆಂಟಿಗೆ ಹೋದವಾಗ ಒಂದು ಕಡೆ ಒಂದು ಖಾಲಿ ಇರೋ ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿ ಯಾರೂ ಹೋಗಲ್ಲ. ಅಲ್ಲಿ ಖಾಲಿ ಸೀಟ್ ಇರುತ್ತೆ, ಅಲ್ಲಿ ಫುಡ್ಡು ಇರುತ್ತೆ, ಆದರೂ ನಾವು ಹೋಗಲ್ಲ. ಇನ್ನೊಂದು ಸೈಡಲ್ಲಿ ಫುಲ್ ರಶ್ ಇರುತ್ತೆ, ಆದರೂ ಕೂಡ ಅಲ್ಲಿಗೆ ಹೋಗ್ತೀವಿ ನಾವು. ಅಲ್ಲಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಕಾದು ನಾವು ವೇಟ್ ಮಾಡಿ ಅದನ್ನು ಫುಡ್ಡನ್ನು ತಿಂದು ಬರ್ತೀವಿ. ಬಿಕಾಸ್ ಅಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ಅರ್ಥ. ಹಾಗೆಯೇ ನಮ್ಮ ಆನ್ ಪ್ಯಾಸಿವ್ ಕಂಪ್ನಿ ಕೂಡ ಅದೇ ರೀತಿ ನಮ್ಮ ಕಡೆ ಜನ ಬರ್ತಾ ಇದ್ದಾರೆ. ಆನ್ ಪ್ಯಾಸಿವ್ ಕೂಡ ಇಲ್ಲಿ ಏನು ಕಂಪನಿ ಜೊತೆ ಇವತ್ತು ಜನ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಟ್ರಾಫಿಕ್ ಬರ್ತಾ ಇದೆ, ದೊಡ್ಡ ದೊಡ್ಡ ಕಂಪ್ನಿಗಳು ನಮಗೆ ಕಾಯ್ತಾ ಇದ್ದಾರೆ. ಲೇಟ್ ಆದರೂ ಪರವಾಗಿಲ್ಲ, ನಾವು ಕಾಯ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಆನ್ ಪ್ಯಾಸಿವ್ ಕೂಡ ಒಂದು ಒಳ್ಳೆಯ ರೆಸ್ಟೋರೆಂಟ್ ಥರ, ಒಂದು ಪಾಪ್ಯುಲರ್ ಇರುವಂಥ ಒಂದು ಒಳ್ಳೆಯ ಕಂಪನಿ ಆಗಿರೋದ್ರಿಂದ ಆನ್ ಪ್ಯಾಸಿವ್ ಕಡೆ ಅದೆಲ್ಲ ನಡೀತಾ ಇದೆ. ಸ್ನೇಹಿತರೆ, ಇಲ್ಲಿ ಏನು ಇವೆಲ್ಲ ಮ್ಯಾಟ್ರೇ ಆಗಲ್ಲ. ಯಾಕಂದರೆ ನಾವು ಚಾಲೆಂಜಸ್ನಿಂದ ನಾವು ಏನು ಓವರ್ಕಮ್ ಮಾಡ್ತೀವಿ, ಬರುವಂಥ ದಿನದಲ್ಲಿ ನಾವು ಸಕ್ಸಸ್ 100% ಸರ್ಪ್ರೈಸ್ ಕೂಡ ಇರುತ್ತೆ, ಸಕ್ಸಸ್ ಆಗೇ ಆಗ್ತೀವಿ ನಾವು. ಜೊತೆಗೆ ನಮ್ಮ ಏನು ಟಫ್ ಟೈಮ್ ಇದೆ ಇವಾಗ, ಆ ಟಫ್ ಟೈಮನ್ನು ನಮ್ಮ ಜೊತೆಗೆ ಯಾರಿದ್ದಾರೆ, ನಮ್ಮ ಕೆಲವರು ನಮ್ಮ ಏನು ಲೀಡರ್ಸ್ ಇದ್ದಾರೆ, ಕೆಲವೊಮ್ಮೆ ಏನು ನಮ್ಮ
ಟಫ್ ಟೈಮ್ ಜೊತೆಗೆ ನಮ್ಮ ಲೀಡರ್ಸು ಅಥವಾ 14 ಲಕ್ಷ ಜನ ಏನು ಫೌಂಡರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಪಾಸಿಟಿವ್ ಆಗಿದ್ದಾರೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಈಗೇನು ನಮ್ಮ ಕೆಲವೊಂದು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಕೆಳಗೆ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮೊದಲಿಗಿಂತನೂ ಹೆಚ್ಚು ಸ್ಟ್ರಾಂಗ್ ಆಗಿದ್ದೀವಿ, ಒಳ್ಳೆ ಸೆಕ್ಯೂರ್ ಆಗಿದ್ದೀವಿ ಮತ್ತು ನಾವು 100% ನಾವು ಸಕ್ಸಸ್ ಕಡೆ ಹೋಗ್ತಾ ಇದ್ದೀವಿ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ನಾವು ರೈಟ್ ಸ್ಟೆಪ್ ಜೊತೆ ಇದ್ದೀವಿ ಅನ್ನೋ ಒಂದು ವಿಚಾರದಲ್ಲಿ ಹೇಳಿದರು. ಅಂದರೆ ಮೇಡ್ ಆಫ್ ಗೋಲ್ಡ್, ನಾವು 100% ನಾವು ಅದನ್ನು ಮಾಡೇ ಮಾಡ್ತೀವಿ ಮತ್ತು ಯಾವತ್ತೂ ಸಕ್ಸಸ್ಫುಲ್ಲಾಗಿ ನಾವು ಕಮ್ ಬ್ಯಾಕ್ ಮಾಡ್ತೀವಿ, ಬೆಸ್ಟ್ ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಯಶ್ ಸರ್ ಮಾತಾಡ್ತಾಯಿದ್ರು. ನಿನ್ನೆ ನಾವು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ, ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಮಾರ್ಕ್ ಮೈ ವರ್ಡ್ ಅಂತಲೂ ಹೇಳಿದರು. ಐ ಕ್ರಿಯೇಟ್ ಹಿಸ್ಟ್ರಿ ಅನ್ನೋ ಒಂದು ವಿಚಾರದಲ್ಲಿ ಅವರು ಮತ್ತೆ ಒತ್ತಿ ಆ ಮಾತನ್ನು ಹೇಳ್ತಾಯಿದ್ರು. ನಾವು ಭಾಳ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಅವರು ಯಶ್ ಸರ್ ನಿನ್ನೆ ಹೇಳಿದರು. ಯಾಕೆಂದರೆ ನಾವು ಏನು ಪ್ಲ್ಯಾನಿಂಗ್ ನಾವು ಏನು ಮಾಡಬೇಕು ಅಂತ ಮಾಡಿದ್ವಿ ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಫ್ರೆಂಡ್ಸ್, ನೋ ಡೌಟ್ ಕೆಲವರು ಏನು ಪ್ಲ್ಯಾನಿಂಗ್ ಮಾಡಿ ನಮ್ಮ ಮೇಲೆ ನಮ್ಮನ್ನು ಕೆಳಗೆ ಬೀಳಿಸ್ಲಿಕ್ಕೆ, ಕಂಪ್ನಿ ಬೆಳೆಸಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ದೇವರು ನಮ್ಮ ಜೊತೆಗಿದ್ದಾನೆ, ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕಾಗಲ್ಲ ಅಂತ ಯಾಸ್ ಸರ್ ಹೇಳ್ತಾಯಿದ್ರು. ಆನಂತರ ಯಾಸ್ ಸರ್ ಎಲ್ಲ ಲೀಡರ್ಸ್ಗಳಿಗೂ ಅಪ್ರಿಷಿಯೇಟ್ ಮಾಡಿದರು. ಯಾರು ನಮಗೆ ಪ್ರೇ ಮಾಡಿದರು, ಯಾರು ನಮ್ಮ ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದರು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಿನ್ನೆ ಯಾಸ್ ಸರ್ ಭಾಳ ಅದ್ಭುತವಾಗಿ, ಅಂದರೆ ಭಾಳ ಕೂಲಾಗಿ ಸ್ಟ್ರಾಂಗಾಗಿ ಅವರು ವಿಚಾರಗಳನ್ನ ಮುಂದಿಡ್ತಾಯಿದ್ರು. ನೋ ಡೌಟ್ಸ್ ಫ್ರೆಂಡ್ಸ್, ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಅಂತಂದರೆ ನಮ್ಮ ಮೂಗಿನ ನೇರಕ್ಕೆ ಯಾವತ್ತೂ ವಿಚಾರ ಮಾಡ್ತಾ ಇರ್ತೀವಿ. 5 ವರ್ಷ ಆಯಿತು, 6 ವರ್ಷ ಆಯಿತು ಅಂತ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ನಮಗೂ ಕೂಡ ಕೆಲವು ಮೆಸೇಜ್ಗಳು ಬರ್ತವೆ, ಫೋನ್ಗಳು ಮಾಡ್ತವೆ, ಏನು ಸರ್ ನಾವು ಭಾಳ ವೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ನಾವೇನು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ನೇಹಿತರೆ, ಜೊತೆಗಿದ್ದವರಿಂದ ಹಿಡಿದು ಹೇಟರ್ಸ್ಗಳಿಂದ ಹಿಡಿದು ಎಲ್ಲರೂ ಬೆನ್ನಿಗೆ ಚೂರಿ ಹಾಕಲಿಕ್ಕೆ ನೋಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗುತ್ತೆ, ಈಗ 8 ಬಿಲಿಯನ್ ಪೀಪಲ್ಸ್ ಅಂದರೆ ಪಾಪ್ಯುಲೇಷನ್ ಏನಿದೆ ವರ್ಲ್ಡಲ್ಲಿ, ಅದರಲ್ಲಿ ಒಬ್ಬ ವ್ಯಕ್ತಿ ಮಿಸ್ಟರ್ ಯಾಶ್ ಅವರು ಒಂದು ಡಿಸಿಷನನ್ನು ತೊಗೊಂಡಿದ್ದಾರೆ. ಹ್ಯುಮ್ಯಾನಿಟಿ ಅಪ್ಲಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹ್ಯುಮ್ಯಾನಿಟಿ ಬಗ್ಗೆ ಏನಾದರೂ ಯೋಚನೆ ಮಾಡಿ ಅವರಿಗೆ ಒಂದು ಒಳ್ಳೆಯ ಲೈಫ್ ಕೊಡೋದ್ರ ಬಗ್ಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅನೇಕ ರೀತಿಯಲ್ಲಿ ಅದನ್ನು ಕೆಡಿಸ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು ಬ್ಯಾಕೆಂಡಿಂದ ನಡೀತಾ ಇರುತ್ತೆ. ಹಾಗಾಗಿ ಇದೆಲ್ಲ ನಮಗೆ ಗೊತ್ತಿರಲ್ಲ. ಇದರಿಂದ ನಾವು ಓವರ್ಕಮ್ ಆಗುವಾಗ, ಚಾಲೆಂಜಸ್ಗಳನ್ನ ಗೆದ್ದು ಬರುವಾಗ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅಥವಾ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅದು ಮತ್ತೆ ಲೇಟ್ ಆದಾಗ ಸಹಜವಾಗಿ ನಮಗೆ ಬೇಸರ ಆಗೋದು ಸಹಜ. ಯಾಕೆಂದರೆ ನಾವು ಅದನ್ನು ಅಷ್ಟೊಂದು ಆಳವಾಗಿ ಡೀಪಾಗಿ ನಾವು ಅದರಲ್ಲಿ ತೊಡಗಿಸ್ಕೊಂಡಿದ್ವಿ. ನೋ ಡೌಟ್ ಖಂಡಿತವಾಗ್ಲೂ ನಾವೆಲ್ಲ ಸಕ್ಸಸ್ ಆಗ್ತೀವಿ. ನಾವೇನು ಕಾಯ್ತಾ ಇದ್ದೀವಿ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬ ಫೌಂಡರ್ಸ್ ಕೂಡ ಸಕ್ಸಸ್ ಆಗೇ ಆಗ್ತೀವಿ. ಏನೇ ಮಾಡಿದರೂ ನಮ್ಮನ್ನ ಯಾರೂ ಕೂಡ ಏನೂ ಶೇಕ್ ಮಾಡಲಿಕ್ಕಾಗಲ್ಲ. ಯಾಸ್ ಸರ್ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಜಯಶಾಲಿಗಳು ಆಗೇ ಆಗ್ತೀವಿ. ಯಾರು ನೆಗೆಟಿವ್ ಆಗೋದು ಬೇಡ, ಯಾರು ಪ್ಯಾನಿಕ್ ಆಗೋದು ಕೂಡ ಬೇಕಾಗಲ್ಲ. ಯಾಕಂದರೆ ವೆರಿ ಸೂನ್ ನಮಗೆ ಗುಡ್ ನ್ಯೂಸ್ ಬಂದೇ ಬರುತ್ತೆ. ತಾಳ್ಮೆಯಿಂದ ಇರೋಣ, ನಮ್ಮನ್ನು ಯಾರೂ ಕೂಡ ನಿಲ್ಲಿಸಲಿಕ್ಕೆ ಆಗಲ್ಲ ಎಕ್ಸೆಪ್ಟ್ ಗಾಡ್. ಅಂದರೆ ದೇವರು ಬಿಟ್ಟರೆ ನಮಗೆ ಮತ್ತೆ ಯಾರೂ ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಅನ್ನೋ ವಿಚಾರದಲ್ಲಿ ಯಾಸ್ ಸರ್ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಸೊ ಹಾಗಾಗಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇರೋಣ, ಪೇಷನ್ಸಿಂದ ನಾವು ಕಾಯೋಣ. ಯಾಕಂದರೆ ಯಾಸ್ ಸರ್ ಒಬ್ಬರೇ ನಿಂತ್ಕೊಂಡು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಒಂದು ಸಕ್ಸಸ್ ಆದಂಥ ಲೈಫ್ ಕೊಡಲಿಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಖಂಡಿತವಾಗಲೂ ಅವ್ರನ್ನ ನಾವು ಜೊತೆಯಾಗಿ ನಿಲ್ಲೋಣ. ಯಾಕೆಂದರೆ ಇಂಥ ಒಂದು ಕಂಪನಿ ಬಿಟ್ಟರೆ ನಮಗೆ ಭಾಳಷ್ಟು ಕಂಪನಿಗಳು ಬಂದವು, ವೆಬ್ಸೈಟ್ಗಳು ಬಂದಾದ ನಂತರ ಆ ಕಂಪ್ನಿಗಳು ಮುಚ್ಚೇ ಹೋದವು. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಮತ್ತೆ ಅದು ಫಿನಿಕ್ಸ್ ಅಂತ ಎದ್ದು ಬರುತ್ತೆ. ಖಂಡಿತವಾಗಲೂ ನಾವು ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಇಂಥ ಒಂದು ಅಪಾರ್ಚುನಿಟಿ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಯಾಕಂತಂದರೆ ನಮಗೆ ಆನ್ ಪ್ಯಾಸಿವ್ ಬಿಟ್ಟರೆ ನಮ್ಮ ಲೈಫನ್ನು ಇಷ್ಟೊಂದು ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕೆ ಯಾವುದೇ ಕಂಪ್ನಿಯಿಂದನೂ ನಾವು ಕೆಲಸ ಮಾಡಿದ್ರೂ ಕೂಡ ಆಗಲ್ಲ. ನಾವು ಒಂದು ಬಿಸ್ನೆಸ್ ಮಾಡಿದ್ರೂ ಕೂಡ ಅಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಸಿಗಲ್ಲ. ಆ ಒಂದು ರೀತಿಯ ಸಕ್ಸಸ್ ನಮಗೆ ಈ ಒಂದು ಆನ್ ಪ್ಯಾಸಿವ್ ಕಂಪ್ನಿಯಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಪೇಷನ್ಸ್ ಇರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಆ್ಯಸ್ ಸರಿಗೆ ಸಪೋರ್ಟ್ ಮಾಡೋದು ಅದೇ ಒಂದು ಪೇಷನ್ಸಿಂದ ಇರುವಂಥದ್ದು. ನಾವು ನೆಗೆಟಿವ್ ಆಗೋದು ಬೇಡ. ಯಾಕಂದರೆ ಕಾಯೋಣ, ಖಂಡಿತ ನಾವು ಕಾಯೋದಕ್ಕೆ ನಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಸ್ನೇಹಿತರೆ.
ನಂತರ ಭಾಳಷ್ಟು ಜನ ಲೀಡರ್ಸ್ಗಳು ಮಾತಾಡಿದರು, ಚೆನ್ನಾಗಿ ಮಾತಾಡಿದರು. ನಿನ್ನೆ ಯಾಸ್ ಸರ್ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡಿದರು. ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ಒಂದು ವ್ಯಕ್ತಿ ಯಾಸ್ ಸರ್ ಅದನ್ನು ಈ ಒಂದು ಸಿಸ್ಟಮನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಸಪೋರ್ಟ್ ಮಾಡೋಣ. ನಾವೊಂದು ಸೇಫ್ ಹ್ಯಾಂಡಲಲ್ಲಿ ನಾವಿದ್ದೀವಿ ಅನ್ನೋ ವಿಚಾರದಲ್ಲಿ ಭಾಳಷ್ಟು ಜನ ಲೀಡರ್ಸ್ಗಳು ನಿನ್ನೆ ನೀರಜ್ ದಲ್ವಿ ಇರ್ಬೋದು, ಇಂಡಿಯಾದಿಂದ ನಮ್ಮ ಗುರ್ಸ್ಮಿಂದರ್ ದಿಲ್ಲೋನ್ ಇರ್ಬೋದು, ಮೈಕಲ್ ವಿಲಿಯಮ್ ಇರ್ಬೋದು, ಭಾಳಷ್ಟು ಜನ ಲೀಡರ್ಸ್ಗಳು ನಿನ್ನೆ ಮಾತಾಡಿದರು. ಭಾಳ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ನಿನ್ನೆ ಡಿಸ್ಕಷನ್ ಆಯಿತು. ಆನಂತರ ಮೈಗ್ರೇಷನ್ ಪ್ರೊಸೆಸ್ ನಡೀತಾ ಇದೆ. ಅದು ಎಲ್ಲೂ ಕೂಡ ಏನು ಹೆಚ್ಚು ಕಡಿಮೆ ಆಗಿಲ್ಲ, ಭಾಳ ಸ್ಮೂತಾಗಿ ನಡೀತಾ ಇದೆ. ಅದು ಮುಂದಿನ ದಿವಸದಲ್ಲಿ ನಮಗೆ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ಎಲ್ಲ ಡಿಸ್ಕಷನ್ ಆಯಿತು. ವೆರಿ ಸೂನ್ ನಾವು ಭಾಳ ಶಾರ್ಟ್ಲಿ ನಾವು ಇದರಲ್ಲಿ ಮುಂದೆ ತರ್ತೀವಿ ಅನ್ನೋ ವಿಚಾರದಲ್ಲಿ ನಿನ್ನೆ ಡಿಸ್ಕಷನ್ ನಡೀತು. ಸೊ ಹಾಗಾಗಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿರೋಣ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಬ್ಯಾಡ್ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಕೆಲವೊಂದು ನಾವು ಸಪೋರ್ಟ್ ಮಾಡೋಣ. ಈಗ ಒಂದು ಬ್ಯಾಡ್ ಟೈಮ್ ಅಂತ ತಿಳ್ಕೊಂಡು ಕಂಪನಿ ಖಂಡಿತವಾಗ್ಲೂ ಕಮ್ಬ್ಯಾಕ್ ಮಾಡುತ್ತೆ. ಮತ್ತು ಭಾಳ ಸಕ್ಸಸ್ಫುಲಿ ನಾವೆಲ್ಲರೂ ಕೂಡ ಈ ಒಂದು ಸಿಸ್ಟಮ್ ಒಳಗಡೆ ನಾವೆಲ್ಲರೂ ಕೂಡ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಸ್ನೇಹಿತರೆ, ನಾನು ನಿಮಗೆ ಹೇಳೋದಿಷ್ಟೇ, ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ನಮ್ಮದು, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಈ ವಿಚಾರಗಳು, ಅಪ್ಡೇಟ್ಸ್ಗಳು ಕಾಲಕ್ಕೆ ಸಿಗಲಿ. ಹಾಗಾಗಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗೋಣ ಅಂತ ಹೇಳ್ತಾ, ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಥ್ಯಾಂಕ್ ಯು.